ರುಚಿಕರವಾಗಿ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಗೊಜ್ಜನ್ನು ಮಾಡ್ಬೋದು ಅಂತ ನೋಡೋಣ. ಅದು ಅನ್ನಕ್ಕೂ ಮತ್ತು ಚಪಾತಿ ಎರಡಕ್ಕೂ ನಾವು ಬಳಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ. ಮೆಂತ್ಯ ಸೊಪ್ಪು ಕೂಡ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಚಾಪ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ದಪ್ಪ ತಳ ಇರುವಂಥ ಒಂದು ಪ್ಯಾನ್ಗೆ ನಾನು 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕಾದ ನಂತರ ಆ ಆಯಿಲ್ಗೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ ಜೀರಿಗೆ ಹಾಕಿದ ನಂತರ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ. ಆ ಬೆಳ್ಳುಳ್ಳಿನೂ ಕೂಡ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ತೀನಿ, ಹಸಿ ವಾಸನೆ ಹೋಗೋವರೆಗೆ. ಅದಾದಮೇಲೆ 2 ಆನಿಯನನ್ನು ಹಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಈಗ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ 2 ಟೊಮೊಟೊ ಏನಿದೆ ಅದನ್ನು ಕೂಡ ನಾನು ಹಚ್ಚಿಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಮೆತ್ತಗಾಗಬೇಕು, ಎಣ್ಣೆಯಲ್ಲಿ ಬೆಂದು ನೀಟಾಗಿ ಬೇಯೋ ಥರ ನಾವು ಕೈ ಆಡಿಸ್ಕೊಂಡು ಒಂದು 5 ಮಿನಿಟ್ಸು ಬೇಯಿಸ್ಕೊಂಡು ಒಂದು ತಟ್ಟೆಗೆ ಹಾರಾಕೊಳ್ಳೋಣ. ಅಲ್ಲಿವರೆಗೆ ನಾವು ಅದೇ ಪ್ಯಾನ್ಗೆ 1-2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಹಾಕಿ ಅದು ಸಿಡಿಯೋವರೆಗೆ ವೆಯ್ಟ್ ಮಾಡಿ. ನಂತರ ಮತ್ತೆ ಸ್ವಲ್ಪ ಜೀರಿಗೆ ಹಾಗೆ ನಾನು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಆದ ನಂತರ ನಾನು ಏನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಅದನ್ನು ಅಲ್ಲಿಗೆ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿದಾಗ ಕಹಿ ಅನಿಸಲ್ಲ ಮೆಂತ್ಯ ಸೊಪ್ಪು. ಸೊ ಅದಕ್ಕೆ ನಾನು ಅದು ಬಾಡೋವರೆಗೆ ನೀಟಾಗಿ ನಾನು ಅದನ್ನು ಮೆಂತ್ಯ ಸೊಪ್ಪನ್ನು ಕೈ ಆಡಿಸ್ಕೊಳ್ತೀನಿ. ಈಗ ಇಲ್ಲಿ ತಣ್ಣಗಾಗಿರೋ ಮಿಶ್ರಣನ ನಾನು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಸಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಬಿಟ್ಕೊಂಡಿದ್ದೀನಿ. ಸೊ ಈ ಕಡೆ ಏನು ಮೆಂತ್ಯ ಸೊಪ್ಪು ಬೆಂದಿದೆ ನೋಡಿ, ಇಷ್ಟು ನೀಟಾಗಿ ಬೆಂದಿದೆ ಎಣ್ಣೆಯಲ್ಲಿ. ಸೊ ಇದಕ್ಕೆ ಏನು ಮಿಕ್ಸಿ ಮಾಡಿದೆ ಆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಬೆರೆಸಿ ಕೂಡ ಹಾಕ್ಕೊಳ್ತೀನಿ, ಇಲ್ಲಾಂದರೆ ತುಂಬ ಗಟ್ಟಿಯಾಗೋಗುತ್ತೆ. ಸೊ ಈಗ ಇದನ್ನು ನೀಟಾಗಿ ಕೈ ಆಡಿಸ್ಕೊಳ್ಳೋಣ. ಆ ಮಿಕ್ಸ್ಚರ್ ಜೊತೆಗೆ ನೀಟಾಗಿ ಆ ಸೊಪ್ಪು ಚೆನ್ನಾಗಿ ಬೇಯಬೇಕು, ಬೆಂದು ಸಾಫ್ಟ್ ಆಗುತ್ತೆ. ಈಗ ನಾನು 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೇಲಿ ಏನು ಯೂಸ್ ಮಾಡ್ತೀರಾ ಅದನ್ನೇ. ಸ್ವಲ್ಪ ಉಪ್ಪು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಅನಿಸಿದ್ರೆ ನೀವು ಒಂದು ಸ್ವಲ್ಪ ತೆಳು ಮಾಡ್ಕೋಬೋದು ನೀರು ಹಾಕ್ಕೊಂಡು. ನೀಟಾಗಿ ಕೈ ಆಡಿಸ್ಕೊಂಡು ಇದು 10 to 15 ಮಿನಿಟ್ಸು ನೀಟಾಗಿ ಬೇಯಲಿಕ್ಕೆ ಬಿಡಿ. ಅದು ನೀಟಾಗಿ ಕುದ್ದಾಗ ನಿಮಗೆ ಗೊತ್ತಾಗುತ್ತೆ, ಸ್ಮೆಲ್ಲೇ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಏನು ಅಂತ. ಸೊ ಈಗ ಮೆಂತ್ಯ ಸೊಪ್ಪಿನ ಗೊಜ್ಜು ನಿಮಗೆ ರೆಡಿಯಾಗಿದೆ ನೋಡಿ, ನೀಟಾಗಿ ಕುದೀತಾ ಇದೆ ಅಲ್ವಾ. ಸೊ ಇದು ಕುದ್ದಾದಮೇಲೆ ಒಂದು ಪ್ಲೇಟ್ಗೆ ಅನ್ನ, ನಿಮಗೆ ಚಪಾತಿ ಏನು ಬೇಕೋ ಅದ್ರ ಜೊತೆಗೆ ನೀವು ಈ ಮೆಂತ್ಯ ಸೊಪ್ಪನ್ನು ಗೊಜ್ಜನ್ನು ಟೇಸ್ಟ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.